सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नवमिन्यायसुधारतान् शास्त्रेषु पारदर्श्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भरे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ದ್ರೋಣಾಚಾರ್ಯರು ಹಸ್ತಿನಾಪುರಕ್ಕೆ ಬಂದಿದ್ದಾರೆ. ಅಲ್ಲಿ ಎಲ್ಲ ಕುಮಾರರಿಗೆ ಅಸ್ತ್ರವಿದ್ಯೆಗಳನ್ನು ಕಲಿಸಬೇಕು ಅಂತ ಭೀಷ್ಮಾಚಾರ್ಯರು ಆ ಎಲ್ಲ ತಮ್ಮ ಮೊಮ್ಮಕ್ಕಳನ್ನು ಕರೆದುಕೊಂಡು ಬಂದು ದ್ರೋಣಾಚಾರ್ಯರಿಗೆ ಒಪ್ಪಿಸಿದ್ದಾರೆ. ಆಗ ದ್ರೋಣಾಚಾರ್ಯರು ಒಂದು ಪ್ರತಿಜ್ಞೆ ಮಾಡ್ತಾರೆ, ಪ್ರತಿಜ್ಞೆಯನ್ನು ಮಾಡಿಸ್ತಾರೆ. ಯಾರು ನೀವು ಮೊಟ್ಟ ಮೊದಲು ನನ್ನ ಕೆಲಸವನ್ನು ಮಾಡಿಕೊಡ್ತೀರಲ್ಲ ಅವರಿಗೆ ನಾನು ಉತ್ತಮ ಧನುರ್ಧಾರಿಯನ್ನಾಗಿ ಮಾಡ್ತೇನೆ ಅಂತ ದ್ರೋಣಾಚಾರ್ಯರು ಹೇಳಿದಾಗ ಭೀಮಸೇನ ದೇವರು ಅರ್ಜುನನನ್ನು ಮುಂದೆ ಮಾಡ್ತಾರೆ. ಅರ್ಜುನ ಪ್ರತಿಜ್ಞೆ ಮಾಡ್ತಾನೆ, ನಾನು ನಿಮ್ಮ ಕೆಲಸವನ್ನು ಮಾಡಿಕೊಡ್ತೇನೆ ಅಂತ ಹೇಳಿದಾಗ ಭೀಮ ಯಾಕೆ ಪ್ರತಿಜ್ಞೆ ಮಾಡಲಿಲ್ಲ, ನಿಮ್ಮ ಇಷ್ಟವಾದ ಕೆಲಸವನ್ನು ನಾನು ಮಾಡಿಕೊಡ್ತೇನೆ ಅಂತ ಯಾಕೆ ಹೇಳಲಿಲ್ಲ, ಬಿಟ್ಟ ಯಾಕೆ, ಅದನ್ನೆಲ್ಲ ನಿನ್ನೆ ನೀವು ಕೇಳಿ ತಿಳಿದಿದ್ದೀರಿ. ಶ್ರೀಮದಾಚಾರ್ಯರು ಮಹತ್ತರವಾದ ನಿರ್ಣಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಭೀಮಸೇನ ದೇವರು ಬಿಟ್ಟು ಅರ್ಜುನನನ್ನೇ ಮುಂದೆ ಮಾಡಿ ಕಳಿಸ್ತಾರೆ. ಅರ್ಜುನ ಒಪ್ತಾನೆ. ಆಗ ಅರ್ಜುನನಷ್ಟು ಭಾರಿಯಾದ ಪರಾಕ್ರಮಿ ಧನುರ್ಧಾರಿಯಾದವರು ಮತ್ತೊಬ್ಬನು ಇಲ್ಲ ಜಗತ್ತಿನಲ್ಲಿ ಅಂತ ಭಾರಿ ಉತ್ತಮವಾದ ಗೌಪ್ಯವಾದ ಯಾರಿಗೂ ಹೇಳದೇ ಇದ್ದ ಅಸ್ತ್ರ ವಿದ್ಯೆಯನ್ನು ದ್ರೋಣಾಚಾರ್ಯರು ಮಾಡಿಕೊಡ್ತಾರೆ. ಇಷ್ಟು ನಡೀತಾ ಇದೆ. ಆಗ ಕರ್ಣನೂ ತಾನು ಬರ್ತಾನೆ, ಏಕಲವ್ಯನೂ ಬರ್ತಾನೆ. ಕರ್ಣ ಏಕಲವ್ಯರು ಇಬ್ಬರು ಬಂದು ದ್ರೋಣಾಚಾರ್ಯರಲ್ಲಿ ಅಧ್ಯಯನ ಮಾಡಬೇಕು ಅಂತ ಬಂದರು. ಆಗ ದ್ರೋಣಾಚಾರ್ಯ ಹೇಳ್ತಾರೆ, ಕರ್ಣ ನೀನು ಸೂತ, ಹಾಗಾಗಿ ನಾನು ನಿನಗೆ ಅಸ್ತ್ರ ಹೇಳಿಕೊಡೋದಿಲ್ಲ, ಮತ್ತು ನೀನು ನಿಷಾದ ಏಕಲವ್ಯ, ಹಾಗಾಗಿ ನಿನಗೆ ಸೂತ ನಿಷಾದನಾದದ್ದರಿಂದ ನಿಮ್ಮಿಬ್ಬರಿಗೂ ನಾನು ಅಸ್ತ್ರ ವಿದ್ಯೆಯನ್ನು ಹೇಳಿಕೊಡೋದಿಲ್ಲ, ಹೊರಟು ಹೋಗ್ರಿ ಅಂತ ಹೇಳಿದಾಗ ಪಾಪ ಅವರು ಹಾಗೆ ಅಸಮಾಧಾನ ಮಾಡಿಕೊಂಡು ಹೋಗಿಬಿಡ್ತಾರೆ. ಆದರೆ ಕರ್ಣ ಮಾತ್ರ ತಾನು ವಿಚಾರ ಮಾಡ್ತಾನೆ, ನಿಮಗೆ ವಿದ್ಯೆ ಬಂದಿದ್ದ್ಯಾರಿಂದ? ಪರಶುರಾಮ ದೇವರಿಂದ. ಹಾಗಾಗಿ ನಾನು ನೇರವಾಗಿ ನಿಮಗೆ ಯಾರು ಕಲಿಸಿದ್ದಾರಲ್ಲ ಅವ್ರ ಹತ್ರ ಹೋಗಿ ವಿದ್ಯೆ ಕೇಳ್ತೇನೆ, ನೀವು ಕಲಿಸ್ಲಿಲ್ಲ ಅಂದ್ರೆ ಏನು ಅಂತ ಹೇಳಿ ಕರ್ಣೋ ಅನವಾಪ್ಯ ನಿಜಮೀಪ್ಸಿತ ಮುಚ್ಚಮಾನೋ ಯಸ್ಮಾದವಾಪ್ಯ ಪುರುಷೋತ್ತಮ ಅಥೋ ಅಸ್ತ್ರವೃಂದಂ ವಿಪ್ರೋಯಂ ತಮಜೋ ಭೃಗೋ ಕುಲೋತ್ಥಮಿತ್ತಂ, ನಾನು ಭೃಗುಕುಲ ವಿಪ್ರ ನಾನು ಅಂತ ಹೇಳಿ ಪರಶುರಾಮ ದೇವರ ಹತ್ರ ಸುಳ್ಳು ಹೇಳಿ ಅಸ್ತ್ರದ ಲೋಭದಿಂದ ಕಲಿಬೇಕು ಅಂತ ಹೇಳಿ ಅವರಲ್ಲಿ 4 ವರ್ಷಗಳ ಕಾಲ ತಾವು ಅಸ್ತ್ರಗಳನ್ನು ಪರಶುರಾಮ ದೇವರು ಕಲಿಸ್ತಾರೆ. ಸರ್ವಜ್ಞರಾಗಿದ್ದಾರೆ, ಇವನು ಯಾರು ಗೊತ್ತಿದೆ, ಎಲ್ಲ ತಿಳಿದು ಇವನಿಗೆ ಅಸ್ತ್ರವಿದ್ಯೆಗಳನ್ನ ಕಲಿಸಿಕೊಡ್ತಾರೆ. ಇಷ್ಟೆಲ್ಲ ನಡೀತಾ ಇದೆ. ಆಗ ಒಂದು ದಿನ ಏನಾಗಿದೆ, ಪರಶುರಾಮ ದೇವರು ತಾವು ನಿದ್ರೆ ಇಲ್ಲದಿದ್ದರೂ ನಿದ್ರೆ ಮಾಡುವಂತೆ ನಾಟಕ ಮಾಡ್ತಾ ಆ ಶಿಷ್ಯನಾದ ಕರ್ಣನ ತೊಡೆ ಮೇಲೆ ಮಲಗಿದ್ದಾರೆ. ಮಲಗಿದಾಗ ಒಂದು ಇಂದ್ರನ ಬಳಿಯಲ್ಲೇನೆ ಮತ್ತೆ ಒಂದು ಹೇತಿ ಅಂತ ರಾಕ್ಷಸ ಇತ್ತು. ಆ ರಾಕ್ಷಸ ಇಂದ್ರನ ಸೇವೆ ಮಾಡಿಲ್ಲ ಅಂತನೂ ಸಲುವಾಗಿ ಇಂದ್ರ ಶಾಪ ಕೊಟ್ಟಿದ್ದ, ನೀನು ಕೀಟನಾಗಿ ಹುಟ್ಟು ಅಂತ ಶಾಪ ಕೊಟ್ಟಿದ್ದ ಇಂದ್ರ. ನೋಡ್ರಿ, ಜಾನನ್ನಪಿ ಪ್ರದದೌ ಅಸ್ಯ ರಾಮಃ ದಿವ್ಯಾನಸ್ತ್ರಾಣ್ಯಖಿಲ ಅವ್ಯಾತ್ಮ, ಎಲ್ಲ ತಿಳಿದು ಕರ್ಣ ಯಾರು ಏನು ಸುದ್ದಿ ಎಲ್ಲ ತಿಳಿದು ತಾನು ಅಸ್ತ್ರಗಳ ಜ್ಞಾನವನ್ನು ಕೊಟ್ಟಿದ್ದಾರೆ. ಏನಂ ಸಮಾಶ್ರಿತ್ಯ ಭವೇದ ತತ್ಮೈವಮಸ್ಮೈ ರಮೇಶಃ ಜ್ಞಾನಂ ಭಾಗವತಂ ವಿದ್ಯಾ ರಾಮಾದವಾಪ್ಯ ವಿಜಯಂ ಜಗ್ರಗ್ರಮ ಧನಂ, ಉತ್ತಮವಾದ ಧನುಸ್ಸನ್ನು ರಥವನ್ನು ಎಲ್ಲ ಪಡೆದಿದ್ದಾನೆ. ಅಬ್ದೇರ್ ಚತುರ್ಭಿಹಿ 4 ವರ್ಷಗಳ ಕಾಲ
ಅವರಲ್ಲಿ ಅಧ್ಯಯನ ಮಾಡಿದ್ದಾನೆ. ತದಂತೆ ಹಾತುಂ ನ ಶಕ್ತ ಉರುಗಾಯ ಮಿಮಂಸ ಕರ್ಣಃ. ಅಷ್ಟೇ ಅಲ್ಲ, ಅವ್ರನ್ನ ಬಿಡದೇನೆ ಎಡಬಿಡದೇನೆ ಅವರಲ್ಲಿದ್ದು ಸೇವೆಯನ್ನು ಮಾಡಿದ್ದಾನೆ ಕರ್ಣ. ಅವ್ರ ಮೇಲೆ ಹೋದರೆ ಮೇಲೆ ಹೋಗ್ತಿದ್ದ, ತೊಳಗೆ ಹೋದ್ರೆ ತೊಳಗೆ ಹೋಗ್ತಿದ್ದ, ಹೊರಗಡೆ ಹೋದರೆ ಹೊರಗೆ ಹೋಗ್ತಿದ್ದ. ಅವ್ರನ್ನ ಬಿಟ್ಟು ಆಚೆ ಈಚೆ ಅಳ್ಳಾಡಲಿಲ್ಲ ಕರ್ಣ. ಅಷ್ಟು ಪರಿಯಾಗಿ ಸೇವೆಯನ್ನು ಮಾಡಿ ಅವರನ್ನು ಒಲಿಸಿಕೊಂಡು ವಿದ್ಯೆಯನ್ನು ಕಲಿತಿದ್ದಾನೆ. ಕಲಿತು ಒಂದಿನ ಅಂಕೆ ನಿಧಾಯ ಸ ಕದಾಚಿದ ಮುಷ್ಯರಾಮಃ ಶಿಷ್ಯೇ ಶಿರೋ ವಿಗತ ನಿದ್ರ ಉದಾರಬೋಧ. ಸಚ್ಚಿದಾನಂದ ವಿಗ್ರಹ ಪರಮಾತ್ಮ ನಿದ್ದೆ ಇಲ್ಲ, ಆದರೂ ಕೂಡ ಮಲಗಿದಂತೆ ನಾಟಕ ಮಾಡಿದ. ಸಂಸುಪ್ತವತ್ ಸುರವರ ಸುರಕಾರ್ಯ ಹೇತೋ. ದೇವತೆಗಳ ಕಾರ್ಯ ಆಗಬೇಕಾಗಿದೆ, ಮುಂದಿನ ಕೆಲಸ ಎಲ್ಲ ಸಾಗಬೇಕು. ಹಾಗಾಗಿ ದೇವರು ಮಲಗಿದಂತೆ ನಾಟಕ ಮಾಡಿ ಅಲ್ಲೇ ಅವನನ್ನು ಮಲಗಿದ್ದಾನೆ, ತೊಡೆ ಮೇಲೆ ಮಲಗಿದ್ದಾನೆ. ವಾಲಿ ನಿಧನಸ್ಯ ಫಲಂ ತದಸ್ಯ. ವಾಲಿಯನ್ನು ಸಂಹಾರ ಮಾಡಿಸಿದ ಫಲವನ್ನು ಉಣ್ಣುವ ಸಮಯ ಇವನಿಗೆ ಹತ್ತಿರ ಬಂದಿದೆ, ಸಮೀಪಿಸಿದೆ. ಹಾಗಾಗಿ ಅಂತ ಹೇಳಿ ದೇವರು ಅವನ ತೊಡೆ ಮೇಲೆ ಮಲಗಿದ್ದಾನೆ. ಇದರಿಂದ ವಾಲಿ ಫಲ ಕೊಡಬೇಕಾಗಿದೆ ಶಾಪದ್ವಾರ. ತತ್ರಾಸ ರಾಕ್ಷಸ ವರಸ್ಸ ಹೇತಿ ನಾಮ. ಹೇತಿ ಹೇತಿ ಅಂತ ರಾಕ್ಷಸ. ಮಹೇಂದ್ರಂ ಅನುಪಾಸ್ಯ ಈ ಶಾಪತೋಸ್ಯ. ಮಹೇಂದ್ರ ದೇವೇಂದ್ರನಿಗೆ ಸೇವೆಯನ್ನು ಮಾಡದೇ ಇದ್ದ ಕಾರಣಕ್ಕಾಗಿ ಅವನಿಗೆ ದೇವೇಂದ್ರ ಶಾಪ ಕೊಟ್ಟ. ಏನಂತ? ನೀನು ಕೀಟನಾಗಿ ಬೀಳು. ಆಗ ಕೀಟನಾಗಿ ಬಿದ್ದಾಗ ದೇವೇಂದ್ರ ಆ ಕೀಟನಲ್ಲೇನೆ ಪ್ರವೇಶ ಮಾಡ್ತಾನೆ. ನನ್ನ ಮಗನಾದ ಅರ್ಜುನನಿಗೆ ಸಮಸ್ಯೆ ಆಗಬಾರದು, ಅವನಿಂದಲೇ ಇವನು ಸಾಯಬೇಕು ಅಂತನ್ನುವ ಉದ್ದೇಶದಿಂದ ಇಂದ್ರ ಈ ಕೀಟದಲ್ಲಿ ಪ್ರವೇಶ ಮಾಡ್ತಾನೆ. ಕೀಟಸ್ಥಮಿಂದ್ರ ಉತ ತತ್ರ ಸಮಾವಿವೇಶ ಕರ್ಣಸ್ಯ ಶಾಪಮುಪದಾತುಂ ಸುತಾರ್ಥೇ. ಕರ್ಣನಿಗೆ ಶಾಪ ಆಗಬೇಕು. ಯಾಕೆ? ಅರ್ಜುನ ಸಲವಾಗಿ. ಅರ್ಜುನ ಏನು ತೊಂದರೆ ಆಗಬಾರದು, ಅರ್ಜುನನಿಂದಲೇ ಇವನು ಸಾಯಬೇಕು ಅಂತನೂ ಸಲವಾಗಿ ತಾನು ಕೀಟದಲ್ಲಿ ಪ್ರವೇಶ ಮಾಡಿ ಭಗವಂತ ಇಂದ್ರ ಆಗ ಏನು ಮಾಡಿದ? ತೊಡೆ ತಳಭಾಗದಿಂದ ಕಡಿತಾ ಇದ್ದ ಆ ಹುಳ. ಇಂದ್ರ ಪ್ರವೇಶ ಮಾಡಿದ್ದಾನೆ. ಎಲುಬನ್ನು ಕತ್ತರಿಸಿ ಹಾಕುವ ಶಕ್ತಿ ಇದ್ದ ಕೀಟದು. ತೊಡೆಯ ಮೇಲ್ಭಾಗದಿಂದ ಅಲ್ಲ, ತೊಡೆಯ ತಳಭಾಗದಿಂದ ಮೇಲ್ಭಾಗದವರೆಗೆ ರಂಧ್ರ ಮಾಡಿದೆ, ತೂತು ಮಾಡಿ ಮೇಲೆ ಬಂದಿದೆ. ಅದು ಕರ 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 ಕಡಿತಾ ತಳಭಾಗದಿಂದ ಮೇಲ್ಭಾಗದವರೆಗೆ ತೂತು ಮಾಡಿದೆ. ಅಷ್ಟು ಸಹನೆ ಮಾಡಿಕೊಂಡಿದ್ದಾನೆ. ತಕ್ಷಣದಲ್ಲಿ ಏಳ್ರಿ ಕೀಟ ಕಡಿತಾ ಇದೆ ಅಂತ ಎಬ್ಬಿಸ್ಲಿಲ್ಲ. ಗುರುಗಳು ಮಲಗಿದ್ದಾರೆ, ಅವರನ್ನು ಎಬ್ಬಿಸುವುದು ಬೇಡ ಅಂತ ಹೇಳಿ ಹಾಗೆ ಇದ್ದಾನೆ. ಆದರೆ ರಕ್ತ ಹಾಗೆ ಹರಿತಾ ಹೋಯಿತು. ಪರಶುರಾಮ ದೇವರ ಬೆನ್ನಿಗೆ ರಕ್ತ ತಾಕಿದೆ. ಕರ್ಣಸ್ಯ ಕೀಟತನುಮೇವ ಕಿರೀಟಿನೈವ ಹಿ ರುರೋಧತಸ್ತನಯ ಔಪರಿಗಾತ್ವಕಶ್ಚ ವಿದ್ದಶರೇಣ ಸದಥಾ ರುಧಿರಸ್ಯ ಧಾರಾಂ ಸುಸ್ವಾಮತಂ ವಿಗತ ನಿದ್ರ ಇವಾಹರಾಮಃ. ಗಾಢ ನಿದ್ದೆ ಹತ್ತಿತ್ತು. ಈ ರಕ್ತವ ಸ್ಪರ್ಶದಿಂದ ಎದ್ರು ಅಂತನ್ನುವಂತೆ ಭಗವಂತ ತೋರಿಸಿದ. ಕಿಂ ತ್ವಂ ಚಾಲಯಸಿ ಕಿಂ ತ್ವಂ ನ ಚಾಲಯಸಿ ಮಾಂ ರುಧಿರ ಪ್ರಸೇಕೆ. ಈ ಅಪವಿತ್ರವಾದ ರಕ್ತ ನನಗೆ ಬಂದು ಬಡಿತು. ಇಷ್ಟು ಹೊತ್ತಿನವರೆಗೆ ನೀನು ತಟಸ್ಥನಾಗಿ ಹಾಗೆ ಯಾಕುತ್ಯಪ್ಪ ಮಾರಾಯ, ಅಳ್ಳಾಡಬಾರ್ದ, ನನ್ನನ್ನು ಎಬ್ಬಿಸ್ಬಾರ್ದ ನೀನು ಅಂದಾಗ ಪ್ರಾಪ್ತಿ ಪಿಪಾವನ ವಿರೋಧಿನಿ ಕೋಸಿದೇತಿ ಅಂದಾಗ, ಇಲ್ಲ ಸ್ವಾಮಿ ನೀವು ಮಲಗಿದ್ರಿ, ನಿಮ್ಮನ್ನ ಎಬ್ಬಿಸಿ ಯಾಕೆ ನಿದ್ರಾ ಹಾಳು ಮಾಡಬೇಕು ಅಂತ ನಾನು ಹಾಗೆ ಸುಮ್ಮನೆ ಕೂತೆ ಅಂದಾಗ ಪರಶುರಾಮ ದೇವರು ನೇರವಾಗಿ ಕೇಳುತ್ತಾರೆ, ಯಾರಪ್ಪ ನೀನು, ಯಾರು ನೀನು ಹೇಳು, ಕರ್ಣ ಅಂತೂ ಅಲ್ಲ ನೀನು, ಯಾರು ಹೇಳಿ ನೀನು ಅಂತ ಹೇಳಿ ನೇರವಾಗಿ ಪ್ರಶ್ನೆ ಕೇಳ್ತಾರೆ. ತಂಪ್ರಾಹ ಕರ್ಣ ಇಹ ನೈವ ಮಯಾ ವಿರೋಧೆ ನಿದ್ರಾ ವಿರೋಧ ಇತಿ ಕೀಟ ಉಪೇಕ್ಷಿತೋ ಮೇ. ಆ ಕೀಟ ಕಡಿಯುವುದನ್ನು ನೀನು ಯಾವ ಮುಖದಲ್ಲಿ ವಿಕಾರ ತೋರಿಸದೆ ಕೀಟಕ್ಕೆ ಉಪೇಕ್ಷಾ ಮಾಡಿ ಅದನ್ನು ಸಹನೆ ಮಾಡಿದೆಲ್ಲ, ಇಷ್ಟು ಶಕ್ತಿ ಸಾಮರ್ಥ್ಯ ನಿನಗೆ ಎಲ್ಲಿಂದ ಬಂತು? ಬ್ರಾಹ್ಮಣನಿಗೆ ಬರಲು ಸಾಧ್ಯವಿಲ್ಲ. ಹಾಗಾದರೆ ನೀನು ಯಾರು ಹೇಳು ಅಂದಾಗ, ಜಾತ್ಯಾಸ್ಮಿ ಸೂತ ಆಗ ಉತ್ತರ ಕೊಡ್ತಾನೆ. ಜಬರಿಸಿ ಕೇಳಿ
ಅವರಿಗೆ ಸಂದೇಹ ಬಂದಿದ್ದಕ್ಕಾಗಿ ಕೇಳಿದಾಗ ಅವನು ಹೇಳ್ತಾನೆ ಕರ್ಣ, ನಾನು ಜಾತಿಯಿಂದ ಸೂತನಾಗಿದ್ದೇನೆ. ಕರ್ಣನಿಗೂ ಗೊತ್ತಿರೋದಿಲ್ಲ ಅವನು ಹುಟ್ಟು ಸೂತ ಅಂತ ತಿಳಿದಿರ್ತಾನೆ. ಹಾಗಾಗಿ ಜಾತ್ಯಾಸ್ಮಿ ಸೂತ ಉತತೆ ತನಯೋಸ್ಮಿ ಸತ್ಯಂ. ಆದರೆ ಸ್ವಾಮಿ, ನಾವೆಲ್ಲರೂ ನಿಮ್ಮ ಮಕ್ಕಳಲ್ಲ, ನೀನು ದೇವತೆ, ನೀನು ಸ್ವಾಮಿ, ಜಗತ್ತಿನ ಒಡೆಯ ನೀನು. ಹಾಗಾಗಿ ನಿನ್ನ ಮಗ ಅಂತ ತಿಳಿದುಕೊಂಡು ನಾನು ಬ್ರಾಹ್ಮಣ ಅಂತ ಹೇಳಿದೆ. ಯಾಕೆ ನೀನು ಬ್ರಾಹ್ಮಣ, ಭೃಗು ಕುಲೋತ್ಪನ್ನ, ಹಾಗಾಗಿ ನಾನು ಕೂಡ ಬ್ರಾಹ್ಮಣ ಅಂತ ಹೇಳಿಕೊಂಡೆ ಅಂತ ಉತ್ತರ ಕೊಡ್ತಾನೆ. ನಮ್ಮೆಲ್ಲರಿಗೂ ತಂದೆ ತಾಯಿಗಳು ನೀವೇ, ಎಲ್ಲನೂ ನೀನೇ. ಹಾಗಾಗಿ ನಿನ್ನ ಮಗ ನಾನು ಅಂತ ತಿಳಿದು ನಿನಗೆ ನಿನ್ನ ಮಗ ಅಂತ ಅನ್ಕೊಂಡು ನಾನು ಬ್ರಾಹ್ಮಣ ಅಂತ ಹೇಳೀನಿ ಅಂತ ಕರ್ಣ ಉತ್ತರ ಕೊಡ್ತಾನೆ. ನೋಡ್ರಿ, ಜಾತ್ಯಾಸ್ಮಿ ಸೂತ ಉತ ತೇ ತನಯೋಸ್ಮಿ ಸತ್ಯಂ ತೇನಾಸ್ಮಿ ವಿಪ್ರ ಇತಿ ಭಾರ್ಗವ ವಂಶಜೋಹಂ. ಹಾಗಾಗಿ ಭಾರ್ಗವ ವಂಶದಲ್ಲಿ ಹುಟ್ಟಿದ್ದೇನೆ ಅಂತ ನಿನ್ನನ್ನು ಕುರಿತು ಹೇಳಿದೆ ಸ್ವಾಮಿ. ಅಗ್ರೇ ಭವಂ ಭವತ ಈಶ ನಹಿ ತ್ವದನ್ಯೋ ಮಾತಾ ಪಿತಾ ಗುರುತರೋ ಜಗತೋಪಿ ಮುಖ್ಯ. ಈಗ ತಂದೆ ತನಗೆ ಇಷ್ಟಾರ್ಥ ಬೇಕಾಗಿದೆಲ್ಲ, ಅಥವಾ ಅಪಚಾರವಾದದ್ದು ಶಾಪಗ್ರಸ್ತನಾಗಬಾರದು ಅಂತ ಹೇಳಿ ದೇವರೇ ನೀನೇ ತಂದೆ ನೀನೇ ತಾಯಿ, ನಿಜವಾಗಿಯೂ ಹೌದು, ಆದರೆ ಈಗಷ್ಟೇ ನೆನಪಾಗ್ತದೆ. ಸಮಸ್ಯೆ ಬಂದಿದೆ ಅಂತ ಹೇಳಿ ಈಗ ಮಾತ್ರ ನೆನಪಾಗ್ತಾ ಇದೆ ತಂದೆ ತಾಯಿ ಅಂತ ಹೇಳಿ, ಎಲ್ಲ ಕಾಲಕ್ಕೆ ಇಲ್ಲ. ಹಾಗಾಗಿ ಮಾತಾಪಿತಾ ಗುರುತರೋ ಜಗತೋಪಿ ಮುಖ್ಯ ಇತ್ಯುಕ್ತ ಮಾತ್ರ ವಚನೇ ಸತು ಕೀಟಕೋಸ್ಯ ರಾಮಸ್ಯ ದೃಷ್ಟಿ ವಿಷಯತ್ವತ ಏವ ರೂಪಂ. ಆಗ ಆ ಕೀಟ ಪರಶುರಾಮ ದೇವರ ದೃಷ್ಟಿಯಿಂದ ತನ್ನ ಕೀಟತ್ವವನ್ನು ಪರಿಹಾರ ಮಾಡಿಕೊಂಡು ಸ್ವರ್ಗವನ್ನು ಹೊಂದಿದೆ. ಹೇತಿ ಎಂಬ ಸಾತ್ವಿಕವಾದ ಅಸುರದು, ಸಾತ್ವಿಕವಾದಂತಹ ಇಂದ್ರನ ಸೇವೆಯನ್ನು ಮಾಡುವ ರಾಕ್ಷಸ ಅದು ಇಂದ್ರನಿಂದ ಶಾಪಗ್ರಸ್ತವಾಗಿ ಕೀಟವಾಗಿ ಬಿದ್ದಿತ್ತು. ಈ ಪರಶುರಾಮ ದೇವರ ಕೃಪಾದೃಷ್ಟಿ ಅದರ ಮೇಲೆ ಬೀಳೋದರಿಂದ ತನ್ನ ಕೀಟ ದೇಹವನ್ನು ಕಳೆದುಕೊಂಡು ಮತ್ತೆ ಪುನಃ ಸ್ವರ್ಗವನ್ನು ಸೇರಿದೆ. ಇತ್ಯುಕ್ತ ಮಾತ್ರ ವಚನೇ ಸತು ಕೀಟಕೋಸ್ಯ ರಾಮಸ್ಯ ದೃಷ್ಟಿ ವಿಷಯತ್ವತ ಏವ ರೂಪಂ ಸಂಪ್ರಾಪ್ಯ ನೈಜಮತಿ ಪೂರ್ಣ ಗುಣಸ್ಯ ತಸ್ಯ ವಿಷ್ಣೋರನುಗ್ರಹದ ಆಪ ವಿಮಾನಗಸ್ವಹ. ವಿಮಾನದಿಂದ ತನ್ನ ಊರಿಗೆ ತಾನು ಹೋಗ್ಬಿಡ್ತದೆ ಸ್ವರ್ಗಕ್ಕೆ. ಅತಾಹ ರಾಮಸ್ತದ ಸತ್ಯವಾಚೋ ನತೆ ಸಕಾಶೇ ಮಮ ವಾಸಯೋಗ್ಯತಾ. ನೀನು ಸುಳ್ಳು ಮಾತನಾಡಿದ್ದೀಪ, ಸತ್ಯ ಮಾತನಾಡಿಲ್ಲ, ಹಾಗಾಗಿ ನನ್ನ ಹತ್ತಿರ ವಾಸ ಮಾಡುವ, ನನ್ನ ಹತ್ತಿರ ಇರುವ ಯೋಗ್ಯತೆಯನ್ನು ನೀನು ಪಡೆದಿಲ್ಲ, ಹೊರಟು ಹೋಗಿ ನೀನು ಅಂತ ಹೇಳಿ ಕರ್ಣನನ್ನು ಬೈತಾರೆ. ರಾಮ ತಂ ಅಸತ್ಯವಚಃ, ಸುಳ್ಳು ಮಾತನಾಡಿದ್ದಿ, ನನ್ನ ಕಡೆಯಿಂದ ಅಸ್ತ್ರ ಕಲಿಬೇಕು ಅಂತ ಹೇಳಿ ಸುಳ್ಳು ಮಾತನಾಡಿದ್ದಿ ನೀನು ಅಂತ ಹೇಳಿ, ಅಸತ್ಯವಚಃ ನತೆ ಸಕಾಶೇ ಮಮ ವಾಸಯೋಗ್ಯತಾ, ನನ್ನ ಹತ್ತಿರ ವಾಸ ಮಾಡುವ ಯೋಗ್ಯತೆ ನಿನ್ನಲ್ಲಿ ಇಲ್ಲ. ತಥಾಪಿ ಮೇ ನೈವ ವೃಥಾ ಮದೀಯ ಭಕ್ತಿ, ಆದರೆ ಭಕ್ತಿಯಂತೂ ಪ್ರಾಮಾಣಿಕವಾಗಿ ಮಾಡಿದ್ದಿ. ನೋಡ್ರಿ, ನಾನು ಮೇಲಿಂದ ಮೇಲೆ ಯಾವಾಗಲೂ ಹೇಳ್ತಿರ್ತೇನೆ, ಮನುಷ್ಯ ಎಂಥವಾದರೂ ಇರಲಿ, ರಾಕ್ಷಸನಾದರೂ ಆಗಿರಲಿ, ಪಿಶಾಚನಾದರೂ ಆಗಿರಲಿ, ದೇವತೆಯಾದರೂ ಆಗಿರಲಿ, ಮನುಷ್ಯನಾದರೂ ಆಗಿರಲಿ, ಬ್ರಾಹ್ಮಣನಾದರೂ ಆಗಿರಲಿ, ಯಾರೇ ಆದರೂ ಆಗಿರಲಿ, ತಪಸ್ಸು ಮಾಡಿದಾಗಲೇನೇ ಅವನಿಗೆ ಫಲ ಸಿಗ್ತದೆ. ಬ್ರಾಹ್ಮಣನಲ್ಲಿ ಹುಟ್ಟ್ಯಾನ್ರಿ, ಹೌದು, ತಪಸ್ಸು ಮಾಡಿದರೆ ಹೆಚ್ಚು ಫಲ ನಿನಗೆ ದೊರಕ್ತದೆ ಅಂದ ಮಾತ್ರಕ್ಕೆ ತಪಸ್ಸು ಮಾಡಬೇಕಲ್ಲ. ತಪಸ್ಸು ಮಾಡದೇ ಇದ್ದರೆ ನನಗೆ ಮದುವೆ ಆಗಬೇಕು, ಮಕ್ಕಳಾಗಬೇಕು, ರಾಜ್ಯ ಸಿಗಬೇಕು, ಕೀರ್ತಿ ಸಿಗಬೇಕು, ಐಶ್ವರ್ಯ ಸಿಗಬೇಕು, ಉತ್ತಮ ಲೋಕ ಸಿಗಬೇಕು, ವಿದ್ಯಾವಂತನಾಗಬೇಕು, ಧನವಂತನಾಗಬೇಕು, ಅದು ಇದು 108 ಮನಸ್ಸಿನಲ್ಲಿ ಇರ್ತದೆ. ತಪಸ್ಸೇ ಮಾಡಲಿಲ್ಲ ಅಂದರೆ ಹೇಗೆ ಸಿಗ್ತದೆ ಫಲ? ಮಾಡಿವ್ರಿ, ಏನು ಮಾಡಿರ್ತಾರೆ ಇವರು? ಒಂದು 7 ದಿನ ರಾಯರಿಗೆ ಪ್ರದಕ್ಷಿಣೆ ಹಾಕಿರ್ತಾರೆ, 7 ದಿನ ವೆಂಕಪ್ಪಗೆ ಪ್ರದಕ್ಷಿಣೆ ನಮಸ್ಕಾರ, ಒಂದು ತೆಂಗಿನಕಾಯಿ 2 ಊದುಬತ್ತಿ ಹಚ್ಚಿ ನಮಸ್ಕಾರ ಮಾಡಿರ್ತಾರೆ. ಅಷ್ಟಕ್ಕೆ ಸಾಕಾಗತ್ತಾ? ಕೆಲವರಿಗೆ ಅಷ್ಟೇ ಸಾಕು. ಯಾಕೆ? ಅಷ್ಟೇ ಫಲ ಬೇಕಾಗಿರ್ತದೆ ಅವರಿಗೆ, ಅಷ್ಟೇ ಪುಣ್ಯ ಬೇಕಾಗಿರ್ತದೆ, ದೇವರು ಕೊಟ್ಟು ಬಿಡ್ತಾನೆ. ಯಾಕೆ? ಹಿಂದೆ ಪುಣ್ಯ ಮಾಡಿ ಇಟ್ಬಿಟ್ಟಿರ್ತಾನೆ. ಕೆಲವರಿಗೆ ಹಿಂದೆ ಪುಣ್ಯ ಭಾಳ ಇರಂಗಿಲ್ಲ. ಇದು ಒಂದು. ಎರಡನೇದ್ದೇನು, ನಾನು ಮೇಲಿಂದ ಮೇಲೆ ಹೇಳ್ತಿರ್ತೀನಿ. ಎರಡನೇದ್ದೇನು ಅಂದರೆ,
ದೇವರು ಸಾಮಾನ್ಯವಾಗಿ ಫಲ ಕೊಡುವುದಕ್ಕಾಗಿ ಅವನು ತಯಾರಿದ್ದರೂ ನಿಮ್ಮ ಕಡೆಯಿಂದ ಎಷ್ಟು ಸಾಧನ ಮಾಡಿಸಿಕೊಳ್ಳಬೇಕು ಅಂತ ಅವನಿಗೆ ಇಚ್ಛೆ ಇದೆಯೋ ಅಷ್ಟು ಸಾಧನೆಗಳನ್ನು ಮಾಡಿಸಿಕೊಂಡು ಫಲವನ್ನು ಕೊಡ್ತಾನೆ. ಅಂದರೆ ಏನು, ಸ್ವಲ್ಪ ಇದರ ಬಗ್ಗೆ ವಿವರಣೆ ಮಾಡ್ತೇನೆ. 2 ವರ್ಷ, 3 ವರ್ಷ, 4 ವರ್ಷ, 16 ವರ್ಷಗಳ ಕಾಲ ಸಾಧನ ಮಾಡಿಸ್ತಾನೆ. ಯಾಕೆ? ಫಲ ಅಷ್ಟು ದೊಡ್ಡದಾದ ಫಲ ದೇವರಿಗೆ ಕೊಡುವ ಇಚ್ಛೆ ಇರ್ತದೆ. ಸಣ್ಣ ಫಲ ಕೊಡುವ ಇಚ್ಛೆ ದೇವರಿಗೆ ಇರೋದೇ ಇಲ್ಲ. ಅತಿ ಮಹತ್ತರವಾದ ಫಲವನ್ನು ಕೊಡುವ ಇಚ್ಛೆ ದೇವರಿಗಿದೆ. ಆದರೆ ಆ ಮಹತ್ತರವಾದ ಫಲಕ್ಕೆ ಸಾಧನವು ಮಹತ್ತರ ಬೇಕಲ್ಲ. ಸ್ವಲ್ಪ ಸಾಧನ ನಡೆಯುವುದಿಲ್ಲ. ಯಾಕೆ? ಫಲ ನಿಮಗೆ ಕೊಡಬೇಕಾದದ್ದು ಎಷ್ಟು? ಬಹಳ ಇದೆ. ಆ ಬಹಳವಾದ ಫಲಕ್ಕೆ ಸಾಧನೆ ನಮ್ಮಿಂದ ಎಷ್ಟಾಗಬೇಕು? ಬಹಳ ಆಗಬೇಕು. ಈಗ ನಾವು ಅನ್ನ ಮಾಡಬೇಕಾಗಿದೆ. ಬಿಸಿ ಒಲಿಯನ್ನು ಹಚ್ಚಿದ್ದೆವು, ತಗ 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 ಉರಿತಾ ಇದೆ. ಭಾಂಡೆಯಲ್ಲಿ ಅಕ್ಕಿ ತೊಳೆದಿದ್ದೇವೆ, ನೀರು ಹಾಕಿ ಆ ದಗ 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 ಕಟ್ಟಿಗೆ ಹತ್ತಿದೆ ಅಂತ ಹತ್ತಿದ ಕಟ್ಟಿಗೆ ಮೇಲೆ ಆ ಭಾಂಡಿಯನ್ನು ಇಟ್ಟು ಇಳಿಸ್ಬಿಟ್ವಿ. ಒಂದು 2 ನಿಮಿಷ ಇಟ್ವಿ, ಇಳಿಸ್ಬಿಟ್ವಿ. ಅನ್ನ ಆಗಿದೆ ಅಂತ ಅದನ್ನು ಊಟ ಮಾಡ್ಲಿಕ್ಕೆ ಬರ್ತದ? ಇಲ್ಲ. ಹಾಗಾದರೆ ಉರಿ ಭಾಳದರಿ, ಹಾಗಾಗಿ 2 ನಿಮಿಷ ತೆಗದೆ ಅಂದರೆ ಅನ್ನ ಆಗ್ತದ? ಅದು ಇಲ್ಲ. ಬೇಕಾದಷ್ಟು ಉರಿ ಇದ್ದರೂ ಅನ್ನ ಬೇಯಲಿಕ್ಕೆ, ಅಕ್ಕಿ ಬೇಯಲಿಕ್ಕೆ ಎಷ್ಟು ಸಮಯ ಬೇಕು, ಅನ್ನ ಆಗಲಿಕ್ಕೆ ಎಷ್ಟು ಸಮಯ ಬೇಕು, ಅಷ್ಟು ಸಮಯ ನಾವು ಅದರ ಮೇಲೆ ಇಡಲೇಬೇಕು. ಇದು ಸಾಮಾನ್ಯ ಒಂದು ಅನ್ನ ಆಗಲಿಕ್ಕೆ ಇಷ್ಟು ಪ್ರಕ್ರಿಯೆ ಇದೆ. ಅಂದಮೇಲೆ ಯಾವುದೇ ಒಂದು ಫಲ ಇರಲಿ, ಅದರಲ್ಲಿಯೂ ಜ್ಞಾನಾದಿ ರೂಪವಾದಂತಹ ಅಪೂರ್ವವಾದ ಅಲೌಕಿಕವಾದ ಫಲವನ್ನು ಪಡಿಬೇಕಾದರೆ 1 ಜನ್ಮ 2 ಜನ್ಮ ಅಲ್ಲದು, ಅನಂತ ಜನ್ಮಗಳಲ್ಲಿ ಸಾಧನೆ ಮಾಡಿದರೇನೇ ದೇವರು ಫಲ ಕೊಡ್ತಾನೆ. ಹೆಂಡತಿ, ಮಕ್ಕಳು, ಐಶ್ವರ್ಯ, ರಾಜ್ಯ, ಕೀರ್ತಿ, ಸಂಪತ್ತು, ಐಶ್ವರ್ಯ, ರಾಜ್ಯ, ಏನೇನು ಬೇಕೋ ಲೌಕಿಕವಾದ ಫಲಗಳು ಆದರೂ ಅಷ್ಟೇ. ಆ ಲೌಕಿಕವಾದ ಫಲಕ್ಕಾಗಿ ಮಾಡಬೇಕಾದ ಎಷ್ಟು ಸಾಧನೆ ಇದೆಯೋ, ಕೆಲವರು ಲಘು ಸಿಗ್ತದೆ, ಯಾಕೆಂದ್ರೆ ಅವ್ರು ಹಿಂದೆ ಮಾಡಿರ್ತಾರೆ. ಅಥವಾ ಅವರಿಗೆ ಬಹಳ ದೊಡ್ಡ ಫಲ ಏನು ಬೇಕಾಗಿರಂಗಿಲ್ಲ, ಅಥವಾ ದೇವರಿಗೆ ಬಹಳ ದೊಡ್ಡ ಫಲ ಕೊಡಬೇಕಾಗಿರಂಗಿಲ್ಲ. ಹಾಗಾಗಿ ಸ್ವಲ್ಪ ಸಾಧನೆ ಮಾಡಿದ್ದಕ್ಕೆ ತಕ್ಷಣ ಫಲ ಕೊಟ್ಟು ಮುಗಿಸ್ಬಿಡ್ತಾನೆ. ಬಹಳ ದೊಡ್ಡದಾದ ಫಲವನ್ನು ದೇವರಿಗೆ ಕೊಡಬೇಕಾಗಿದೆ ಇವನ ಕರ್ಮಾನುಸಾರವಾಗಿ ಅಂತಂದ ಮೇಲೆ ಆ ಫಲಕ್ಕೆ ಅನುಗುಣವಾಗಿಯೇ ಭಗವಂತ ಅವನ ಕಡೆಯಿಂದ ಸಾಧನೆ ಮಾಡಿಸ್ತಾನೆ. ಮಾಡಲಿಲ್ಲ ಅಂತಂದರೆ ಅವನಿಗೆ ಏನೋ ಒಂದು ತೊಂದರೆ ಕೊಡ್ತಾನೆ, ಏನೋ ಆಪತ್ತಿನಲ್ಲಿ ಹಾಕ್ತಾನೆ. ಆ ಆಪತ್ತಿನಿಂದ ಒದ್ದಾಡಿ ಅಲ್ಲಿ ಹೋಗ್ತಾನೆ, ಇಲ್ಲಿ ಕೇಳ್ತಾನೆ, ಅಲ್ಲಿ ಹೋಗ್ತಾನೆ, ಇಲ್ಲಿ ಕೇಳ್ತಾನೆ, ಏನು ಮಾಡ್ಬೇಕು ಹೇಳ್ರಿ ಅಂತಂತಾನೆ. ಕೊನೆಗೆ ದೇವರು ಅವರಲ್ಲಿ ಹೊಕ್ಕಿ ಈ ಸಾಧನೆ ಮಾಡಪ್ಪ ನಿನಗೆ ಫಲ ಸಿಗ್ತದೆ ಅಂತ ಹೇಳಿ ಮಾಡಿಸಿ ಫಲ ಕೊಡ್ತಾನೆ. ದೇವರು ಕರುಣಾಲದೆ ಎಂದ್ರೆ ಇನ್ನೇನು ಹೇಳ್ಬೇಕು ಹೇಳ್ರಿ ನೋಡು. ನೀ ಸಾಧನೆ ಮಾಡಬೇಡಪ್ಪ ನನಗೆ ಫಲನೇ ಕೊಡುವುದಿಲ್ಲ ಅಂತ ಹೇಳಿ ದೇವರು ಬಿಟ್ಬಿಟ್ಟಿದ್ದ ಅಂದರೆ, ನನ್ನ ಕಡೆಯಿಂದ ಸಾಧನೆ ಮಾಡಿಸ್ಲಿಲ್ಲ ಅಂದರೆ, ಈಗ ನೋಡ್ರಿ ನಾವೇ ಸುಮ್ಮನೆ ಉದಾಹರಣೆ ಕೊಡ್ತೇನೆ. ನಿನ್ನೆ 4 ಮಂದಿ ಪಾಠಕ್ಕಿದ್ರಿ, ಮೊನ್ನೆ 15 ಮಂದಿ ಪಾಠಕ್ಕಿದ್ರಿ, ಇವತ್ತು 8 ಮಂದಿ ಬಂದಿರಿ. ಸುಮ್ಮನೆ ದೃಷ್ಟಾಂತಕ್ಕಾಗಿ ಹೇಳ್ತೇನೆ. ಹೆಚ್ಚು ಕಮ್ಮಿ ನಮ್ಮಲ್ಲಿ ಆಗ್ತದೆ. ಪಾಠದಲ್ಲಿ ಸ್ವಲ್ಪ ಜನ ಬರ್ತಾರೆ, ಸ್ವಲ್ಪ ಜನ ಬರೋದಿಲ್ಲ. ಯಾಕೆ ಅಂದರೆ ಆವತ್ತಿನ ದಿವಸ ಅವರಿಗೆ ಫಲವನ್ನು ದೇವರು ಕೊಡಬೇಕು ಅಂತ ಸಂಕಲ್ಪ ಮಾಡಿರುತ್ತಾನೆ ಅವರ ಕರ್ಮಾನುಸಾರವಾಗಿ. ಹಾಗಾಗಿ ಆಯಾ ಪಾಠವನ್ನು ಕೇಳಿಸಿ, ಆಯಾ ಪೂಜೆಗಳನ್ನು, ಆಯಾ ಸತ್ಕರ್ಮಗಳನ್ನು ಅವ್ರ ಕಡೆಯಿಂದ ಮಾಡಿಸಿ ದೇವರು ಫಲ ಕೊಡ್ತಾನೆ. ಇದೇ ನಿಜವಾದ ಸಿದ್ಧಾಂತ. ನಾನು ಬಾ ಅಂದರೆ ನೀವು ಬರಬೇಕು, ನಾನು ಬೇಡ ಅಂದರೆ ನೀವು ಹೋಗಬೇಕು, ಅದೇನಿಲ್ಲ. ನಿಮ್ಮ ಕರ್ಮ ಇದೆ, ಇವತ್ತು ಪುಣ್ಯವನ್ನು ಮಾಡುವ ಕರ್ಮ ಇದೆ, ದೇವರು ಮಾಡಿಸ್ತಾನೆ. ಪುಣ್ಯವನ್ನು ಮಾಡುವ ಕರ್ಮ ಇಲ್ಲ, ದೇವರು ಮಾಡಿಸೋದಿಲ್ಲ. ಇದು ನಿಜವಾದ ಸಿದ್ಧಾಂತ. ಅದಕ್ಕೆ ಪ್ರಯತ್ನ ಬೇಕು ನಮ್ಮದು, ಇಷ್ಟೇ. ಆ ಪ್ರಯತ್ನಕ್ಕೂ ಪುಣ್ಯ ಬೇಕು. ಎಲ್ಲ ಅಂತತೋಗತ್ತ ಸರ್ಕಲ್ ಇದೆ ಅದು. ಹಾಗಾಗಿ ನಾವು ಹೇಳಬೇಕಾದದ್ದೇನು ಅಂತಂದರೆ, ಫಲವನ್ನು ಪಡಿಬೇಕಾದರೆ ಪ್ರಯತ್ನ ಜೊತೆಗೆ ನಮಗೆ ದೈವ ಬೇಕು ಮತ್ತು ಅಖಂಡವಾದ ಸಾಧನೆ ಬೇಕು. ಅಂದಾಗಲೇ ನಾವು ಫಲವನ್ನು ಪಡೆಯಲು ಸಾಧ್ಯ. ಕರ್ಣ ತಾನು ಸುಳ್ಳು ಹೇಳಿದ್ದಾನೆ, ನಾನು ಬ್ರಾಹ್ಮಣ ಅಂತ ಹೇಳಿ. ಆದರೆ
ಪ್ರಯತ್ನಪೂರ್ವಕವಾಗಿ ಅತ್ಯಂತ ನಿಷ್ಠೆಯಿಂದ ಭಕ್ತಿಯಿಂದ ಅವರನ್ನು ಆರಾಧನೆ ಮಾಡಿದ್ದಾನೆ, ಗುರುಗಳನ್ನು. ಪರಶುರಾಮ ದೇವರು ಹೇಳ್ತಾರೆ, ನಾ ಹೇಳುವುದಲ್ಲ ನೋಡ್ರಿ, ಇತ್ಯುಕ್ತ ಮಾತ್ರೇ ತಥಾಪಿ ತೇನೈವ ವೃಥಾ ಮದೀಯ ಭಕ್ತಿರ್ಭವೇತ್ಯೇಷ್ಯಸಿ ಸರ್ವಶತ್ರು. ನೀನು ಭಕ್ತಿಯಿಂದ ನನ್ನನ್ನು ಪೂಜಿಸಿದ್ದಿ, ಆರಾಧನೆ ಮಾಡಿದ್ದಿ, ಸೇವೆ ಮಾಡಿದ್ದಿ. ಶಿಷ್ಯನಾದ ವ್ಯಕ್ತಿಯ ಕರ್ತವ್ಯ ಇದು, ಗುರುಗಳನ್ನು ಹೇಗಾದರೂ ಮಾಡಿ ಮೆಚ್ಚಿಸಬೇಕು. ತದ್ಧಿತಪಸ್ತದ್ಧಿತಪಃ, ಶಾಸ್ತ್ರಾಧ್ಯಯನ ಮಾಡಬೇಕು. ಸ್ವಾಧ್ಯಾಯನ ಪ್ರವಚನ ಏವೈತಿ ನಾಕೋ ಮೋದ್ಗಲ್ಯ ತದ್ಧಿತಪಸ್ತದ್ಧಿತಪಃ. ಯಾವಾಗಲೂ ಅಧ್ಯಯನದಲ್ಲಿ ಶೀಲನಾಗಬೇಕು. ಅದಕ್ಕಾಗಿ ಅಧ್ಯಾಪಕರಿಂದ ನಾನು ಕೇಳಿ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಬೇಕಾದರೆ ಆ ಗುರುಗಳು ಅಧ್ಯಯನ ಮಾಡಬೇಕು ಅಂತ ಗುರುಗಳಲ್ಲಿ ಹೋದಾಗ ಗುರುಗಳು ನಮಗೆ ಪ್ರಸನ್ನರಾಗಿ ವಿದ್ಯಾದಾನ ಮಾಡಬೇಕು ಅಂತಾದರೆ ಗುರುಗಳು ನಮ್ಮ ಮೇಲೆ ಪ್ರಸನ್ನರಾಗಬೇಕು. ಆಗಬೇಕಾದರೆ ಸೇವೆ ಮಾಡಬೇಕು, ಬೇರೆದೇನೂ ಇಲ್ಲೇ ಇಲ್ಲ. ಎಂಥ ಮಹಾನುಭಾವರು, ರಾಜರು, ಭಾರಿ ಶ್ರೀಮಂತರು, ಗೌರವಾನ್ವಿತರಾದಂತಹ ವ್ಯಕ್ತಿಗಳು ಕೂಡ ಇವರು ಸಣ್ಣ ಗುಡಿಸಲು, ಆ ಗುಡಿಸಲಿಗೆ ಬಂದೇನೆ ಎಲ್ಲ ಬಿಟ್ಟು ನಮಸ್ಕಾರ ಮಾಡಿ ಸೇವೆ ಮಾಡಿ ಅವರಿಂದ ಫಲ ಪಡೆದು ಹೋಗ್ತಾ ಇದ್ರು. ನಾವಾದರೂ ಅಷ್ಟೇ, ನಾವು ನಮ್ಮ ಗುರುಕುಲದಲ್ಲಿ ಇದ್ದು ಏನೇನು ನಾವಾಯಿತು. ಈಗಿನ ಗುರುಗಳಾದ ಜಗದ್ಗುರುಗಳ ಸತ್ಯಾತ್ಮ ತೀರ್ಥರು ಅಷ್ಟೇ, ಯಾರಾದರೂ ವಿದ್ಯೆ ಪ್ರಸನ್ನವಾಗಿ ಗುರುಗಳು ನಮಗೆ ದಯಪಾಲಿಸಬೇಕು ಅಂತಾದರೆ ಅವರಲ್ಲಿದ್ದು ಸೇವೆ ಮಾಡಬೇಕು. ನಮ್ಮಲ್ಲಿ ತಮಾಷೆಗೆ ಒಬ್ಬ ಶ್ರೀಮಂತ ವಿದ್ಯಾರ್ಥಿ ಇದ್ದರು ವಿದ್ಯಾಪೀಠದಲ್ಲಿ. ನಮ್ಮ ಮನೆಯಲ್ಲಿ ನಾನು ಒಂದೂ ಕೆಲಸ ಮಾಡಿಲ್ಲ, ಇಲ್ಲೇನು ಮಾಡಬೇಕು ಅಂತ ಭಾವನೆ ಬಂತು. ಅದಕ್ಕೆ ನೀ ಎಷ್ಟು ಶ್ರೀಮಂತಿದ್ದೀಪ್ಪ, ನಿನಗೆ ಎಷ್ಟು ಆಸ್ತಿ ಇದೆ ಅಂತ ಕೇಳಿದರು ಗುರುಗಳು. ನಮ್ಮ ಮುಂದೆ ಆದ ಘಟನೆಗಳು ಎಲ್ಲ ಇವು. ಎಷ್ಟು ಶ್ರೀಮಂತಿದ್ದೀಪ್ಪ ನೀನು, ಎಷ್ಟು ಆಸ್ತಿ ಇದೆ ನಿನಗೆ, ಎಷ್ಟು ಕಾರ್ ಇಟ್ಕೊಂಡ ನಿಮ್ಮಪ್ಪ, ಎಷ್ಟು ಮನಿಗಳವ ನಿನಗೆ, ಎಷ್ಟು ಶ್ರೀಮಂತಿದ್ದಿ ನೀನು ಹೇಳು ಅಂತ ಕೇಳಿದರೆ ಸುಮ್ಮನೆ ಅವನು ಆವಾಗ ಬಂದಿದ್ದ, ಅವನಿಗೆ ಹಿಂದೆ ಮುಂದೆ ಗೊತ್ತಿದ್ದಿಲ್ಲ, ಅವನಿಗೆ ಗೊತ್ತು ಮಾಡಿಸ್ಬೇಕು ಅಂತೆ ಇದನ್ನು ಕೇಳಿದ. ಇಲ್ಲ ಇಷ್ಟಿಷ್ಟ ಅಷ್ಟಷ್ಟ ಅವ, ಹೌದಾ ಬಾಯ್ಲಿ. ಅವನ ಮುಂದೆ ಒಬ್ಬ ವಿದ್ಯಾರ್ಥಿ ಕರೆದು ನಿಂದ್ರಿಸಿದ್ರು. ಅವನಿಗೆ ನೀ ಏನೇನು ಸೇವಾ ಮಾಡ್ತೀಯಪ್ಪ, ಇಲ್ಲಿ ಏನೇನು ಪಾಳಿಗಳವ ನಿನಗೆ, ನಮ್ಮಲ್ಲೆಲ್ಲ ಪಾಳಿಗಳು ಅಂತ ಇರ್ತವೆ. ಅಡಿಗೆ ಪಾಳಿ, ಬಡಿಸೋ ಪಾಳಿ, ಎಂಜರ್ಗೋ ಪಾಳಿ, ಕಸ ಒಗೆಯೋದು ಪಾಳಿ, ಕಸ ತಿಕ್ಕು ಪಾಳಿ, ಕಸ ಬಳಿಯೋದು ಪಾಳಿ, ಕಟ್ಟಿಗೆ ಎತ್ತು ಹಾಕು ಪಾಳಿ, ಕೋಟಿಗುಲಿ ಪಾಳಿ, ಮ್ಯಾನೇಜ್ಮೆಂಟ್ ಪಾಳಿ, ಎಲ್ಲರಿಗೂ ಎಲ್ಲ ವಿಧವಾದ ಕಾರ್ಯದಲ್ಲಿ ನಿಷ್ಣಾತನಾಗಬೇಕು, ಸೇವೆ ಆಗಬೇಕು ಅಂತ ಹೇಳಿ ನಮ್ಮ ಗುರುಗಳು ಎಲ್ಲ ಒಂದೊಂದು ತಿಂಗಳು, ವಾರ, ದಿನಗಳು ಆಯಾ ಸೇವೆಯನ್ನು ಅವರಿಗೆ ನಿಭಾಯಿಸಿದ್ರು. ಆಗ ಇನ್ನೊಬ್ಬ ವ್ಯಕ್ತಿಯನ್ನು ಕರೆದಾಗ, ನಿಮ್ಮಪ್ಪ ಏನೇನು ಆಸ್ತಿ ಮಾಡ್ಯಾನಪ್ಪ ನಿಮ್ಗೆ ಸ್ವಲ್ಪ ಹೇಳು. ಅವನು 10 ಪಟ್ಟ ಆಸ್ತಿ ಇತ್ತು ಅವನಿಗೆ. ಅವನೇನು ಮಾಡಿದ್ದ, ಇವತ್ತು ಮುಂಜಾನೆಯಿಂದ ಗುರುಗಳು ಸೇವಾ ಏನೇನು ಮಾಡಿದ್ದಲ್ಲ ಹೇಳು ಅಂತ. ನೋಡಿ, ನಿನಕ್ಕಿಂತ ಹೆಚ್ಚು ಇವನಿಗೆ ಆಸ್ತಿ ಇದನೋ ಇಲ್ಲೋ, ಇವನು ಗುರು ಸೇವೆ ಮಾಡ್ತಾ ಇದ್ದಾನೋ ಇಲ್ಲೋ. ಆಸ್ತಿ ಪಾಸ್ತಿ ದೊಡ್ಡದಲ್ಲಿ ಗುರು, ನೀನು ಆಸ್ತಿವಂತನಾಗಬೇಕಾದರೆ, ನಿನ್ನ ಅಸ್ತಿತ್ವ ಉಳಿಬೇಕಾದರೆ, ಇನ್ನೂ ಜಗತ್ತಿನಲ್ಲಿ ಗೌರವಾನ್ವಿತನಾಗಬೇಕಾದರೆ ಮೊದಲಿಗೆ ಗುರು ಸೇವೆಯನ್ನು ಮಾಡಬೇಕು. ಅಂದಾಗಲೇ ಅವರು ಪ್ರಸನ್ನರಾಗ್ತಾರೆ, ವಿದ್ಯೆಯನ್ನು ಕೊಡ್ತಾರೆ. ಆ ವಿದ್ಯೆಯಿಂದಲೇ ನಿನ್ನ ಜೀವನ ಮುಂದೆ ಇದೆ. ಇದನ್ನು ಪೂರ್ಣ ತಿಳಿದಿದ್ದ ಯಾರು? ಕರ್ಣ. ಹಾಗಾಗಿ ಭಕ್ತಿಯಿಂದ ಇಷ್ಟು ದಿವಸ ಏನು ಸೇವೆ ಹೇಳಿದ್ದು ಮೋಸ ಮಾಡಿ ಸುಳ್ಳು ಹೇಳಿ ಇದ್ದಾನೆ. ಆದರೆ ಭಕ್ತಿ ಸುಳ್ಳಲ್ಲ, ಭಕ್ತಿ ಮೋಸ ಅಲ್ಲ ಅವನು ಮಾಡಿದ್ದು. ಹೇಗಿದೆ ನೋಡ್ರಿ, ದೇವರು ಅದನ್ನು ಗುರುತು ಮಾಡಿದ್ದಾನೆ, ದೇವರಿಗೆ ಗೊತ್ತಿದೆ. ಹಾಗಾಗಿ ದೇವರು ಹೇಳಿದ, ಕರ್ಣ ನೀನು ಮಾಡಿದ್ದು ಒಂದೇ ಒಂದು ತಪ್ಪು. ಸೂತ ಅಂತ ಹೇಳಿದರೆ ನಾನು ಏನು ಮಾಡ್ತಿದ್ದೋ ಗೊತ್ತಿಲ್ಲ, ನಿನಗೆ ಕಳಿಸ್ತಿದ್ನೋ ಏನು ಮಾಡ್ತಿದ್ದೋ ಗೊತ್ತಿಲ್ಲ. ದ್ರೋಣಾಚಾರ್ಯ ನೀನನ್ನು ಕಳಿಸಿದಂತೆ ನಾನು ಕಳಿಸ್ತಾ ಇದ್ನೋ ಅಥವಾ ಇಟ್ಕೋತಿದ್ನೋ ಗೊತ್ತಿಲ್ಲ. ಆದರೆ ನೀನು ಸುಳ್ಳು ಹೇಳಿ ನನ್ನಲ್ಲಿ ಇದ್ದಿ ಬ್ರಾಹ್ಮಣ ಅಂತ ಹೇಳಿ. ಆದರೆ ಭಕ್ತಿ ಮಾತ್ರ, ಸೇವೆ ಮಾತ್ರ ನಿಜವಾದ ಮನಸ್ಸಿನಿಂದ ಮಾಡಿದ್ದಿ. ಹಾಗಾಗಿ ನಾನು ಕಲಿಸಿದ ವಿದ್ಯೆ ನಿನಗೆ, ನಾನು ಕಲಿಸಿದ ವಿದ್ಯೆಯಿಂದ ಎಲ್ಲರನ್ನೂ ಗೆಲ್ತಿ ನೀನು. ಎಲ್ಲರನ್ನಂದರೆ ಎಲ್ಲರನ್ನೂ. ಮುಂದೆ ಬರ್ತದೆ ಪ್ರಸಂಗ.
ಭೀಷ್ಮಾಚಾರ್ಯನಿಗೂ ಕರ್ಣನಿಗೂ ಯುದ್ಧವಾಗ್ತದೆ. ಭೀಷ್ಮಾಚಾರ್ಯರಿಗೂ ಕರ್ಣನಿಗೂ ಯುದ್ಧವಾದಾಗ ಭೀಷ್ಮಾಚಾರ್ಯನ ಸೋಲಿಸ್ತಾನೆ ಕರ್ಣ. ಕರ್ಣ ಸಣ್ಣ ಹುಡುಗ, ಭೀಷ್ಮಾಚಾರ್ಯರು ವೃದ್ಧರು, 525 ವರ್ಷಗಳ ಕಾಲ ಅಧ್ಯಯನ ಮಾಡಿದ ಮಹಾ ಜ್ಞಾನಿಗಳು. ಆದರೂ ಪರಶುರಾಮ ದೇವರ ಶಿಷ್ಯರಾದ ಅವರು ಪರಶುರಾಮ ದೇವರ ಶಿಷ್ಯರೇ. ಆದರೂ ಪರಶುರಾಮ ದೇವರ ಶಿಷ್ಯರಾದ ಕರ್ಣ ಪರಶುರಾಮ ದೇವರ ಆಶೀರ್ವಾದ ಮಾಡ್ತಾರೆ. ನೀನು ಹೇಳಿದ್ದು ಸುಳ್ಳಾಗಿದ್ದರೂ ನೀನು ಮಾಡಿದ ಭಕ್ತಿ ನಿಜವಾದದ್ದರಿಂದ ನೀನು ಸ್ಪರ್ಧೆ ಮಾಡದೇನೆ ಅಸ್ಪರ್ಧಮಾನನಾಗಿ ನೀನು ಯಾರ ಜೊತೆಗಾದರೂ ಯುದ್ಧ ಮಾಡಿದರೆ ನೀನು ಗೆಲ್ತೀಯ. ಸ್ಪರ್ಧೆಯಿಂದ ಮಾಡಿದ ಯುದ್ಧದಲ್ಲಿ ಮಾತ್ರ ನೀನು ಸೋಲ್ತಿ ಸತ್ತು ಹೋಗ್ತಿ. ಹಾಗಾಗಿ ಸ್ಪರ್ಧೆ ಮಾಡಿ ನೀನು ಯುದ್ಧ ಮಾಡಬೇಕಾದಾಗ ನಾನು ಕಲಿಸಿಕೊಟ್ಟ ಯಾವ ವಿದ್ಯೆಯೂ ನಿನಗೆ ನೆನಪಾಗುವುದಿಲ್ಲ ಅಂತ ಶಾಪ ಕೊಡುತ್ತೆ. ಈ ಶಾಪ ಆಗಲಿ ಅಂತ ಹೇಳೇನೆ ಆ ಕೀಟದಲ್ಲಿ ಪ್ರವೇಶ ಮಾಡಿ ಇಂದ್ರ ಆ ತೊಡೆಯನ್ನ ಕೆಚ್ಚಿದ. ನೋಡ್ರಿ ಹೇಗಿದೆ. ತಥಾಪಿ ತೇನೈವ ವೃಥಾ ಮದೀಯ ಭಕ್ತಿರ್ ಭವೇತ್ ಜ್ಯೇಷ್ಠತಿ ಸರ್ವಶತ್ರುಂ ಅಸ್ಪರ್ಧಮಾನಂತು ಕಥಂಚನ ತ್ವಾಂ ಜೇತ. ಸ್ಪರ್ಧೆ ಮಾಡಿದ್ಯೋ ನೀನು ಸೋತಿ, ಸ್ಪರ್ಧೆ ಮಾಡಲಿಲ್ವೋ ಯಾರನ್ನಾದ್ರೂ ಗೆಲ್ಬೋದು. ನನ್ನ ಅನುಗ್ರಹ ಇದೆ ನಿನಗೆ. ನೀನು ಮೋಸ ಮಾಡಿದ್ದಕ್ಕಿದು, ಮೋಸ ಮಾಡಿದ್ದಿಲ್ಲ ಅಂದರೆ ಸದಾ ಜಯಶೀಲನಾಗ್ತಾ ಇದ್ದಿ ನೀನು. ಕಶ್ಚಿತ್ ಸ್ಪರ್ಧಮಾನಸ್ತು ಯಾಸಿ ಪರಾಭೂತಿಂ ನಾತ್ರ ವಿಚಾರಮಸ್ತಿ ಪ್ರಮಾದಿತ್ವಂ ಭವಿತಾ ಚಾಸ್ತ ಸಂಘೇ ಅಂತಂದಾಗ ಆಯಿತು ಸ್ವಾಮಿ ಅಂತ ಬಹಳ ನೊಂದುಕೊಂಡ, ನಮಸ್ಕಾರ ಮಾಡಿ ಹೊರಟೇ ಬಿಟ್ಟ ಕರ್ಣ. ಈ ಮಾತು ನೆನಪಿಟ್ಟುಕೊಂಡಿದ್ದ. ಯಾಹೀತಿ ತೇನೋಕ್ತ ಉದಾರ ಕರ್ಮಣ ಕರ್ಣೋ ಯೋತಂ ಪ್ರಣಮ್ಯ ಜೇಷಿತ. ನಮಸ್ಕಾರ ಮಾಡಿ ಕ್ಷಮೆ ಇರಲಿ ಅಂತ ಪ್ರಾರ್ಥನೆ ಮಾಡಿ ಅಲ್ಲಿಂದ ಕರ್ಣ ಹೊರಟಿದ್ದಾನೆ. ಇಷ್ಟು ಕರ್ಣನ ಕಥೆ ಆಯಿತು. ಇನ್ನು ಏಕಲವ್ಯ ಇದ್ದಾನೆ. ಆ ಏಕಲವ್ಯ ದ್ರೋಣಾಚಾರ್ಯರು ಕಳಿಸಿಬಿಟ್ರು. ಹಾಗಾಗಿ ಒಂದು ಮಣ್ಣಿನ ಪ್ರತಿಮೆಯನ್ನು ಮಾಡಿದ್ದಾನೆ. ದ್ರೋಣಾಚಾರ್ಯರ ಮಣ್ಣಿನ ಪ್ರತಿಮೆ ಮಾಡಿಕೊಂಡು ಕಾಡಿನಲ್ಲಿ ಪ್ರತಿಮೆಯನ್ನು ಮುಂದೆ ಮಾಡಿಕೊಂಡು ದ್ರೋಣಾಚಾರ್ಯರೇ ನನ್ನ ಗುರುಗಳು ಅಂತ ಭಾವಿಸಿ ತಾನು ಅಸ್ತ್ರಶಸ್ತ್ರಗಳನ್ನು ಅಭ್ಯಾಸ ಮಾಡ್ತಾ ಇದ್ದಾನೆ. ಇಷ್ಟು ನಡೀತಾ ಇದೆ. ಆಗ ಕೌರವರು ಪಾಂಡವರು ಸೇರಿ ಬೇಟೆಯಾಡೋದಕ್ಕಾಗಿ ಹೊರಟರು. ತತಃ ಕದಾಚಿದ್ ಧೃತರಾಷ್ಟ್ರಪುತ್ರೇ ಪಾಂಡವ ಸುತಾ ಮೃಗಯ ಅರ್ಥಂ ಸಂಪ್ರಯಾತಾಃ ಅಗ್ರೇ ಗಚ್ಚನ್. ಕಾಡಿನಲ್ಲಿ ಬೇಟೆಯಾಡಲಿಕ್ಕೆ ಕೌರವರು ರಾಜಕುಮಾರರು ಕೌರವರು ಮತ್ತು ಪಾಂಡವರು ಹೊರಟಿದ್ದಾರೆ. ಹೋಗಬೇಕಾದಾಗ ಮುಂದೆ ಒಂದು ನಾಯಿಯನ್ನು ಬಿಡುತ್ತಾರೆ. ಭಾರಿ ನಾಯಿಗಳು ಅವೆಲ್ಲ, ರಾಜರ ನಾಯಿಗಳು. ನಾಯಿಯನ್ನು ಬಿಟ್ಟಾಗ ನಾಯಿ ಜೋರಾಗಿ ಬೊಗಳ್ತಾ ಒದರ್ತಾ ಹೊರಟಿತ್ತು. ಇವನು ಮಾಡುವ ಅಸ್ತ್ರಶಸ್ತ್ರಗಳ ಅಭ್ಯಾಸಕ್ಕೆ ತೊಂದರೆ ಆಯಿತು. ಯಾರು ಮಾಡುವ ಅಸ್ತ್ರಶಸ್ತ್ರಗಳ ಅಭ್ಯಾಸಕ್ಕೆ? ಏಕಲವ್ಯ ಮಾಡುವ ಅಸ್ತ್ರಶಸ್ತ್ರಗಳ ಅಭ್ಯಾಸಕ್ಕೆ. ಹಾಗಾಗಿ ನಿಂತಲ್ಲೇ ನಿಂತು ಎಲ್ಲಿ ಧ್ವನಿ ಬರ್ತಾ ಇದೆ, ಎಲ್ಲಿ ಶಬ್ದ ಬರ್ತಾ ಇದೆ ಅಂತ ಗಮನಿಸಿ ಆ ಏಕಲವ್ಯ ಶ್ರುತ್ವಾರಾವಂ ಸಾರಮೇಯಸ್ಯ ದೂರಾಕ್ಷರೈರ್ಮುಖಂ ಶಬ್ದವೇದಿ ಪುಪೂರೇ. ಬಾಣ ಪ್ರಯೋಗವನ್ನು ಮಾಡ್ತಾನೆ ಏಕಲವ್ಯ. ಎದಕ್ಕೆ? ನಾಯಿಗೆ. ಎಲ್ಲಿ ನಾಯಿಗೆ? ನಾಯಿಯ ಬಾಯಿಗೆ. ಬಾಯಿ ತೆಗೆದು ಬೊಗಳ್ತಾ ಇದೆ ನಾಯಿ. ಎಷ್ಟು ಶಬ್ದವೇದಿ, ಎಷ್ಟು ಭಾರಿ ಪರಾಕ್ರಮಿ ನೋಡ್ರಿ ಅವನು. ಅಸ್ತ್ರದಲ್ಲಿ ಗುರುಗಳನ್ನು ಧ್ಯಾನಿಸಿ ಗುರುಗಳಿಂದ ಅಸ್ತ್ರ ಪಡಿತಾ ಇದ್ದೇನೆ ಅಂತ ಅನುಸಂಧಾನ ಮಾಡಿಕೊಂಡು ಅಸ್ತ್ರಗಳನ್ನು ಪಡೆದಂಥ ಮಹಾನುಭಾವ ಏಕಲವ್ಯ. ನಾಯಿ ಬೊಗಳ್ತಾ ಇದೆ. ನಾಯಿಯ ಬಾಯಿಯಲ್ಲಿ ಬಾಣನ್ನು ಬಿಟ್ಟಿದ್ದಾನೆ, 7 ಬಾಣಗಳನ್ನು. ಅದಕ್ಕೆ ಬಾಯಿಗೆ ಹೋಗಿ ಬಾಯಿ ಮುಚ್ಚಲಿಕ್ಕೆ ಬರದೇ ಇದ್ದಂತೆ ಮಾಡಿದೆ ಬಾಣಗಳು. ಬಾಯಿಗೆ ಬಡದಿಲ್ಲ, ಬಾಯಿಯಿಂದ ರಕ್ತ ಬಂದಿಲ್ಲ. ಬಾಯಿಯಿಂದ ಬಡಿದು ಬಾಯಿಯಿಂದ ರಕ್ತ ಹರಿದಿಲ್ಲ. ಒದರುದು ಶಬ್ದ ಮಾತ್ರ ನಿಂತು. ಇದಿಷ್ಟೇ ಮಾಡಬೇಕಾಗಿತ್ತು ಏಕಲವ್ಯನಿಗೆ. ನಾಯಿಗೇನು ಪೀಡೆ ಕೊಡಬಾರ್ದಾಗಿತ್ತು. ಅದರಿಂದ ಆಗುವ ಪೀಡೆ ನನಗೆ ಆಗಬಾರದು ಅಂತ ಹೇಳಿ ಈ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಏನು ಪರಾಕ್ರಮಿ ನೋಡ್ರಿ, ಎಷ್ಟು ಧನುರ್ಧಾರಿ. ಶ್ರುತ್ವಾರಾವಂ ಸಾರಮೇಯಸ್ಯ ದೂರಾಕ್ಷರೈರ್ಮುಖಂ ಶಬ್ದವೇದಿ ಪ್ರಪೂರಿಸ ಏಕಲವ್ಯೋ ವ್ರಣಮಸ್ಯ ನಾಕರುಚ್ಛಾವ ಪೂರಿತಾಶಾಹ ಪಾಂಡವಾನಾಂ ಅಭ್ಯದಾವತ್. ಆಗ ಬಾಯಿ ಮುಚ್ಚಲಿಕ್ಕೆ ಬರದೇನೆ, ಒದರ್ಲಿಕ್ಕೂ ಬೊಗಳ್ಲಿಕ್ಕೂ ಬರದೇನೆ ಒದ್ದಾಡ್ತಾ ಈ ಪಾಂಡವರ ಹತ್ರ ಬಂದಿದೆ.
ಯಾವುದು ನಾಯಿ. ಆಗ ಅರ್ಜುನ ನೋಡಿದ, ನೋಡಿ ಯಾರಪ್ಪ ಮಾರಾಯ ಇವನು, ಇಂಥ ಧನುರ್ಧಾರಿ ಇದ್ದಾನೆ, ನಾಯಿಗೆ ಬಡದಿಲ್ಲ, ಬಾಯಿಯಿಂದ ತಳಗೆ ಬಾಣಗಳು ಬಿದ್ದಿಲ್ಲ, ಇದಕ್ಕೆ ಬೊಗಳದೇ ಇದ್ದಂತೆ ಮಾಡಿದ್ದಾನೆ, ಯಾರಿವನಂತ ಮಹಾನುಭಾವ ಅಂತ ಹೇಳಿ ದೃಷ್ಟ್ವಾ ಚಿತ್ರಂ ಕುರುವ ಪಾಂಡವಾಶ್ಚ ದ್ರಷ್ಟುಂ ಕರ್ತಾರಂ, ಯಾರು ಮಾಡಿದಂಥ ಮಹಾನುಭಾವ ಅಂತ ಅವನನ್ನು ಹುಡುಕ್ತಾ ಇದ್ದಾರೆ ಕಾಡಿನಲ್ಲಿ, ಎಲ್ಲಿದ್ದಾನೆ ಇವನನ್ನು ಭೇಟಿ ಆಗಬೇಕು ಅಂತ. ಮಾರ್ಗಯಾಮಾಸುರ ಹತ್ರ ದ್ರೋಣಾಕೃತಿಂ, ಅಲ್ಲಿವ ಸಿಕ್ಕ. ದ್ರೋಣಾಚಾರ್ಯರ ಮಣ್ಣಿನ ಪ್ರತಿಮೆ ಮಾಡಿಕೊಂಡಿದ್ದ. ದ್ರೋಣಾಕೃತಿಂ ಮಾರ್ತಿಕೀಂ ಪೂಜೆಯಂತಂ, ಪೂಜೆ ಮಾಡ್ತಾ ಇದ್ದಾನೆ ದ್ರೋಣಾಚಾರ್ಯ ಪ್ರತಿಮೆಗೆ. ಪೂಜೆ ಮಾಡುತ್ತಾ ಬಿಲ್ಲು ಬಾಣಗಳ ಅಭ್ಯಾಸವನ್ನು ಮಾಡ್ತಾ ಇದ್ದಾನೆ. ಯಾರು? ಏಕಲವ್ಯ. ಧನುರೇವಾಭ್ಯಸಂತಂ, ನೋಡಿ ಸಂತೋಷವಾಯಿತು, ಆದರೆ ದುಃಖವೂ ಆಯಿತು. ಪೈಶಾಚಮೇವೈಷ ನಿಶಾಚರೇಭ್ಯ ಪೂರ್ವಂ ವಿವೇಕಾದಾಸ್ತ್ರವೃಂದಂ ನಿಷಾದ ದ್ರವ್ಯಾಣ್ಯಸ್ತ್ರಾನ್ನಾಪ್ತಮೇತಾಂ ಸಜಿಕ್ಷಾಂ ದ್ರೋಣಂ ಸದಾ ಪೂಜಯತಿ ಸ್ಮ ಭಕ್ತ್ಯಾ. ದಿವ್ಯವಾದ ಅಸ್ತ್ರಶಸ್ತ್ರಗಳನ್ನು ಕಲಿತು ದ್ರೋಣಾಚಾರ್ಯರನ್ನು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದ. ಆಗ ಅರ್ಜುನ ಹೋಗಿದ ನೇರವಾಗಿ ದ್ರೋಣಾಚಾರ್ಯರ ಹತ್ರ. ದ್ರೋಣಾಚಾರ್ಯರಿಗೆ ಕಂಪ್ಲೇಂಟ್ ಮಾಡಿದ, ಸ್ವಾಮಿ ನೀವು ಹೇಳಿದ್ರಿ ನಿನ್ನಷ್ಟು ಧನುರ್ಧಾರಿಯ ಅರ್ಜುನ ನಿನ್ನಷ್ಟು ಧನುರ್ಧಾರಿ ಜಗತ್ತಿನಲ್ಲಿ ಯಾರೂ ಆಗೋದಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನಾದ ಧನುರ್ಧಾರಿ ಜಗತ್ತಿಗೆ ಆಗ್ತೀ. ಸುಳ್ಳಂತ ಇತ್ತು ಸ್ವಾಮಿ, ನನಗೆ ಬರದೇ ಇದ್ದ ಮತ್ತು ಮಹಾ ಚಮತ್ಕಾರವನ್ನು ಆ ಏಕಲವ್ಯ ಕಾಡಿನಲ್ಲಿ ನಿಮ್ಮ ಪ್ರತಿಮೆ ಇಟ್ಟುಕೊಂಡು ನಿಮ್ಮನ್ನು ಪೂಜೆ ಮಾಡಿ ನಿಮ್ಮನ್ನು ಆರಾಧಿಸಿ ಈ ವಿದ್ಯೆಯನ್ನು ಕಲಿತಿದ್ದಾನೆ ಸ್ವಾಮಿ ಅವನು. ಹಾಗಾಗಿ ನನಗೆ ಇಷ್ಟು ಮತ್ತು ಚಾಣಾಕ್ಷತನ, ಇಷ್ಟು ಶಬ್ದವೇದಿ ವಿದ್ಯೆ ನನಗೆ ಗೊತ್ತಿಲ್ಲ. ಶಬ್ದವನ್ನು ಕೇಳಿ ಬಾಣ ಬಿಟ್ಟಿದ್ದಾನೆ, ನೋಡಿ ಬಾಣ ಬಿಡುವುದಲ್ಲ, ನೋಡಿ ಬಾಣ ಬಿಡಲಿಕ್ಕೂ ಆಗೋದಿಲ್ಲ. ಹಾಗೆ ಬಾಯಿಗೆ ಅಂಟದೆ, ಬಾಯಿಗೆ ತೊಂದರೆ ಆಗದೇನೆ, ಬಾಯಿಯಿಂದ ಶಬ್ದ ಬರದೇ ಇರುವಂತೆ ಚಮತ್ಕಾರವಾಗಿ ಬಾಣಪ್ರಯೋಗ ನೋಡಿಯೂ ಮಾಡಲಿಕ್ಕೆ ಬರದೇ ಇದ್ದದ್ದು, ಕೇವಲ ಶಬ್ದ ಮಾಡುವ ದಿಕ್ಕನ್ನು ನೋಡಿಕೊಂಡು ತಾನು ಬಾಣವನ್ನು ಬಿಟ್ಟು ಈ ವ್ಯವಸ್ಥೆಯನ್ನು ಮಾಡಿದ್ದಾನಲ್ಲ, ಯಾವಾಗ ಅವನಿಗೆ ನೀವು ಅಸ್ತ್ರಗಳನ್ನು ಕಲಿಸಿದ್ರಿ ಅಂತ ಹೇಳಿ ದ್ರೋಣಾಚಾರ್ಯರಿಗೆ ಬಂದು ಅರ್ಜುನ ಹೇಳ್ತಾ ಇದ್ದಾನೆ. ಹಾಗಾಗಿ ನನಗಿಂತ ಅವನು ಉತ್ತಮ ಅಂತಾದ ಅಂದಾಗ ದೃಷ್ಟ್ವಾ ವಿಶೇಷಂ ತಮೋವಶ್ಯ ಪಾರ್ಥೋ ದ್ರೋಣೋ ಯೋಚೆ ತದ್ವರೋ ಮೇ ವೃಷಾಸಿ. ನೀವು ಕೊಟ್ಟ ವರ ನನ್ನ ಪಾಲಿಗೆ ಸುಳ್ಳಾಯ್ತು. ಇತ್ಯುಕ್ತವೇನಂ ತವಿಗಮ್ಯ ದಕ್ಷಿಣಾಂ. ಹಾಗಾಗಿ ಹೌದಾ ಎಲ್ಲೂ ಇದ್ದಾನು ಮಾರಾಯವನು ಅಂತ ಹೇಳಿ ಅವನನ್ನು ಹುಡುಕ್ತಾ ದ್ರೋಣಾಚಾರ್ಯರು ಬಂದಿದ್ದಾರೆ. ಆಗ ಸಾಷ್ಟಾಂಗ ನಮಸ್ಕಾರ ಮಾಡಿದ ಏಕಲವ್ಯ. ನನ್ನ ಜನ್ಮ ಪಾವನ ಆಯಿತು, ಸ್ವಯಂ ನಮ್ಮ ಗುರುಗಳು ಅಂತ ನಾನು ಅಭಿಮಾನ ಭಕ್ತಿಯಿಂದ ಪೂಜೆ ಮಾಡುವಂತಹ ಮಣ್ಣಿನ ಪ್ರತಿಮೆ ಇಟ್ಟುಕೊಂಡು ಪೂಜೆ ಮಾಡುತ್ತಾ ಇದ್ದೆ, ಸಾಕ್ಷಾತ್ ನೀವು ದರ್ಶನ ಕೊಟ್ಟಿರಿ ಅಂತ ಹೇಳಿ ಆ ಏಕಲವ್ಯ ನಮಸ್ಕಾರ ಮಾಡಿದ. ದ್ರೋಣಾಚಾರ್ಯ ಆಶೀರ್ವಾದ ಮಾಡಿದರು, ಎಲ್ಲ ಸರಿ, ನನ್ನ ಶಿಷ್ಯನ ಹೌದಾ ನೀನು? ಹೌದು, ನಿಮ್ಮ ಶಿಷ್ಯ ಸ್ವಾಮಿ. ಯಾಕೆ? ನಿಮ್ಮ ಪ್ರತಿಮೆ ಇಟ್ಟುಕೊಂಡು ನಾನೆಲ್ಲ ವಿದ್ಯೆಗಳನ್ನು ಕಲಿತಿದ್ದೇನೆ, ಹಾಗಾದರೆ ನನಗೆ ಗುರುದಕ್ಷಿಣ ಕೊಡಬೇಕಲ್ಲ ನೀನು? ಹೌದು ಸ್ವಾಮಿ, ಏನು ಹೇಳಿ? ಪ್ರಾಣನೂ ಕೊಡ್ತೀನಿ, ಏನು ಕೊಡ್ಬೇಕು ಹೇಳು? ಪ್ರಾಣ ಏನು ಬೇಡ, ನಿನ್ನ ಹೆಬ್ಬಟ್ಟನ್ನು ನನಗೆ ಕೊಟ್ಬಿಡು ಸಾಕು ಅಂದಾಗ ತಾಕ್ಷಣದಲ್ಲೇ ವಿಚಾರ ಮಾಡದೇನೆ ಕತ್ತಿಯನ್ನು ತಗೊಂಡ ಹೆಬ್ಬಟ್ಟನ್ನು ಕತ್ತರಿಸಿ ಕೊಟ್ಟೇ ಬಿಟ್ಟ, ಗುರುಗಳ ಪಾದಕ್ಕೆ ಹಾಕೇ ಬಿಟ್ಟ. ಇತ್ಯುಕ್ತವೇನಂ ತವಿಗಮ್ಯ ದಕ್ಷಿಣಾಂ ವಿಪ್ರೋ ಯಾಚೆ. ದಕ್ಷಿಣಾಂಗುಷ್ಟಮೇವ, ಎಡಗೈ ಅಂಗುಷ್ಟಲ್ಲ ಬಲಗೈ ಅಂಗುಷ್ಟವನ್ನೇ ಕೇಳಿದ, ಕೊಟ್ಟು ಬಿಟ್ಟ. ಆಗ ತಸ್ಯ ಪ್ರಸಾದೋಪಚಿತೋರು ಶಕ್ತಿರ್ನಿಷಾದೋದಾತ್ ದಕ್ಷಿಣಾಂಗುಷ್ಟಮೇವ ತತಃಪರಂ ನಾಸ್ಯ ಬಭುವ ಶಿಕ್ಷಾ ಸನ್ಮುಷ್ಟಿಹೀನಸ್ಯ ಸಮೋರ್ಜುನೇನ. ಆಗ ಕೈ ಮುಚ್ಚಿದರೆ ಹೆಬ್ಬಟ್ಟೆ ಇಲ್ಲ ಅಂದಮೇಲೆ ಅರ್ಜುನಷ್ಟು ಪರಾಕ್ರಮಿ ಹೇಗಾಗಲು ಸಾಧ್ಯ? ಇವನು ಆಗುವುದೇ ಇಲ್ಲ. ಹೀಗೆ ಬಾಣ ಬಿಡುತ್ತಾರೆ, ಅಂಗುಷ್ಟ ಇಲ್ಲದೆ ಇದ್ರೆ ಬಾಣ ಹೇಗೆ ಬಿಡ್ಲಿಕ್ಕೆ ಸಾಧ್ಯ? ಹಾಗಾಗಿ ಸನ್ಮುಷ್ಟಿಹೀನಸ್ಯ ಸಮಾರ್ಜುನೇನ, ಅರ್ಜುನನಿಗೆ ಸಮಾನ ಆಗಲು ಸಾಧ್ಯವಿಲ್ಲ. ಆದರೆ ಆಗ ಅರ್ಜುನನಿಗೆ ಸಮಾಧಾನ ಆಯಿತು. ದ್ರೋಣಾಚಾರ್ಯರು ಆ ಪಾಪ ಏಕಲವನಿಗೆ ಅನ್ಯಾಯ ಮಾಡಿದೇನೋ, ಅವನು ಅಷ್ಟು ಭಕ್ತಿಯಿಂದ ನನ್ನನ್ನು ಪೂಜೆ ಮಾಡಿದ್ದಾನೆ ಅಂತ ಹೇಳಿ ತಾವು ರೈವತ ಪರ್ವತಕ್ಕೆ ಯಾರವನು ಏಕಲವ್ಯನನ್ನು ಕರೆದುಕೊಂಡು ಹೋಗಿ ಅಭೂತಪೂರ್ವವಾದಂತಹ ವಿದ್ಯೆಗಳನ್ನು ಕಲಿಸ್ತಾರೆ, ಅಸ್ತ್ರಗಳನ್ನು ಕಲಿಸ್ತಾರೆ. ಹಾಗಾಗಿ ಸಾಮಾನ್ಯನಾದವನಲ್ಲವನು ಮಹಾಪರಾಕ್ರಮಿ ಆಗ್ತಾನೆ. ನೋಡ್ರಿ, ಪುನಃ ಕೃಪಾಲು. ಮನಸ್ಸಿಗೆ ನೋವಾಯಿತು, ಅಯ್ಯೋ ಪಾಪ
ಅರ್ಜುನನಿಗೆ ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅಂತ ಹೇಳಿ ಇವನಿಗೆ ಅನ್ಯಾಯ ಮಾಡಿದ್ನೇನೋ, ಹೆಬ್ಬಟ್ಟನ್ನು ಇಸ್ಕೊಂಡ್ಬಿಟ್ಟೆ ಅಂತ ಹೇಳಿ ರೈವತ ಪರ್ವತೆ ತಂ ದ್ರೋಣ ಪ್ರಾಪ್ಯ ಅದಾತ್ ಅಸ್ತ್ರವರಾಣಿ ತಸ್ಮೈ, ಉತ್ತಮ ಯೋಗ್ಯವಾದ ಶಸ್ತ್ರಗಳನ್ನು ತಾವು ವಿದ್ಯೆ ಧಾರೆ ಎರೆದು ಕೊಟ್ಟಿದ್ದಾರೆ. ಭಕ್ತಿ ಮಾಡಿದ್ದಾನೆ ಪಾಪ, ಬಾಯಿಲು ಅಂತ ಕರೆದುಕೊಂಡು ಹೋಗಿ ಏಕಾಂತ ಏವಾಸ್ಯ ಭಕ್ತಿಯ, ಮತ್ತೆ ಅರ್ಜುನನಿಗೆ ಗೊತ್ತಾಗಬಾರ್ದು, ಬೇರೆಯವ್ರಿಗೆ ಗೊತ್ತಾಗಬಾರದು ಅಂತ ಹೇಳಿ ಏಕಾಂತದಲ್ಲಿ ಕರೆದುಕೊಂಡು ಹೋಗಿ ಕೃಪಾಲುಗಳಾದ ದ್ರೋಣಾಚಾರ್ಯರು ಆ ಏಕಲವನಿಗೆ ಮತ್ತು ದಿವ್ಯವಾದ ಅಸ್ತ್ರಗಳನ್ನು ಉಪದೇಶ ಮಾಡಿದ್ದಾರೆ. ಏಕಾಂತ ಏವಾಸ್ಯ ಭಕ್ತ್ಯ ಸಂತುಷ್ಟ ಧನ್ವಿಶ್ರೇಷ್ಠಂ ಕೃತವಾನ್ ಅರ್ಜುನಂಚ, ಉತ್ತಮ ಧನುರ್ವಿದ್ಯೆಯಲ್ಲಿ ಶ್ರೇಷ್ಠನಾದ ವ್ಯಕ್ತಿ ಅಂತ ಆದ ಯಾರು? ಏಕಲವ್ಯ. ಹಾಗಾದರೆ ಅರ್ಜುನ ಶ್ರೇಷ್ಠನಾದ. ಇವನು ಶ್ರೇಷ್ಠ, ಅವನು ಶ್ರೇಷ್ಠಕ್ಕಿಂತಲೂ ಶ್ರೇಷ್ಠ. ಏನಾದರೂ ಅರ್ಜುನಕ್ಕಿಂತೂ ಒಂದು ಕೈ ಕಮ್ಮಿನೇ. ಅರ್ಜುನ ಏನಾದರೂ ಅರ್ಜುನ, ಪಾರ್ಥ ಏವ ಧನುರ್ಧರ ಇದ್ದಂತೆ ಹೇಳಿದಂತೆ ಪಾರ್ಥನಷ್ಟು ಧನುರ್ಧಾರಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲ. ಆದರೆ ಇವನೇನು ಕಮ್ಮಿ ಇಲ್ಲ, ಇವನು ಅರ್ಜುನಕ್ಕಿಂತ ಕಮ್ಮಿ, ಆದರೆ ಇವನು ಭಾರಿ ಪರಾಕ್ರಮ, ಭಾರಿ ಬಿಲ್ವಿದ್ಯೆಗಳನ್ನು ಅಸ್ತ್ರಗಳನ್ನು ತಾನು ಕಲಿತಿದ್ದಾನೆ ದ್ರೋಣಾಚಾರ್ಯರಿಂದ. ಶ್ರೀಕೃಷ್ಣಾರ್ಪಣಮಸ್ತು.